ನಮಸ್ತೆ ಗೆಳೆಯರೇ, ವಿ ಪಿ ಮೀಡಿಯಾಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವೊಂದು ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಈ ಒಂದು ಬೋರ್ಡನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹೌದು, ಆದಿಯೋಗಿಯವ್ರದ್ದು ಬೆಂಗಳೂರಲ್ಲಿ ಇವಾಗ ನಿರ್ಮಾಣ ಆಗ್ತಾ ಇದೆ. ಆ ಒಂದು ನಾವು ಆದಿಯೋಗಿಯನ್ನ ನೋಡೋಕ್ಕೋಸ್ಕರ ಇವತ್ತು ಬ್ಯಾಂಗ್ಳೂರಲ್ಲಿ ಹೊರಟಿದ್ದೀವಿ. ನಾವಿವಾಗ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು, ಇದು ಏರ್ಪೋರ್ಟ್ ರೋಡು. ನಾವು ಹೆಬ್ಬಾಳ ಕಡೆಯಿಂದ ಬಂದರೆ ಈ ಏರ್ಪೋರ್ಟ್ ರೋಡಲ್ಲಿ ಫಸ್ಟು ಮೂವ್ ಆಗಬೇಕಾಗತ್ತೆ. ನಾವು ಇವಾಗೆಲ್ಲ ಮೂವ್ ಆಗ್ತಾ ಇದ್ದೀವಿ, ವಿ ಪಿ ಮೀಡಿಯಾ ತಂಡ. ಸೊ ಇನ್ನೇನು ಸ್ವಲ್ಪ ದೂರ ಹೋದರೆ ನಮಗೆ ಏರ್ಪೋರ್ಟಿನ ಟೋಲ್ ಏನಿದೆ ಅದು ಸಿಗುತ್ತೆ. ಇವಾಗ ನೋಡ್ತಾ ಇರಿ. ಸೊ ನಮಗೆ ನೋಡಿ, ನಾವು ಟೋಲ್ ಹತ್ರ ಬಂದಿದ್ದೀವಿ ಇವಾಗ. ಈ ಟೋಲ್ನ ದಾಟಿದ್ರೆ ನಮಗೆ ನೆಕ್ಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಏರ್ಪೋರ್ಟ್ಗೆ ಹೋಗ್ಬೋದು. ಏರ್ಪೋರ್ಟಿಗೆ ಲೆಫ್ಟ್ ಸೈಡ್ ತಗೊಂಡ್ರೆ ಹೋಗ್ಬೋದು. ಬಟ್ ಇವತ್ತು ನಾನು ನಿಮಗೆ ಆದಿಯೋಗಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿರೋಂಥ ಆದಿಯೋಗಿ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಮ ಸದ್ಗುರು ಅವ್ರದ್ದು. ಸೊ ಹೇಗೆ ಹೋಗಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಏರ್ಪೋರ್ಟಿಂದು ಮೊದಲನೇ ಟೋಲ್ ಏನಿದೆ ಅದನ್ನು ನಾವು ದಾಟಿದ್ದೀವಿ. ಸೊ ಹೀಗೆ ನೋಡಿ, ಈಗ ಸ್ಟ್ರೈಟ್ ಹೋಗ್ತಾ ಇದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಲೆಫ್ಟಿಗೆ ಟರ್ನ್ ತಗೊಂಡ್ರೆ ಅಲ್ಲಿ ನಾವು ಏರ್ಪೋರ್ಟಿಗೆ ಹೋಗ್ತೀವಿ. ಅಂದರೆ ಡಿವಿಯೇಷನ್ ಬರುತ್ತೆ ಇವಾಗ ಮುಂದೆ. ಸೊ ಈ ಲೆಫ್ಟಿಗೆ ನಾವು ಡಿವಿಯೇಷನ್ ತಗೊಂಡ್ರೆ ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ. ಅದ್ರ ಬದಲು ನಾವು ಸ್ಟ್ರೈಟ್ ಹೋಗ್ಬೇಕಾಗತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ, ಏರ್ಪೋರ್ಟಿಗೆ ಲೆಫ್ಟ್ ಇದೆ. ಸೊ ಹೈದರಾಬಾದ್ ರೋಡು ಸ್ಟ್ರೈಟ್ ಇದೆ, ಮತ್ತು ದೇವನಹಳ್ಳಿ ಕೂಡ. ಸೊ ಈಗ ನಾನು ಇಲ್ಲಿ ಲೆಫ್ಟಿಗೆ ಡಿವಿಯೇಷನ್ ತಗೊಳ್ಳಲ್ಲ, ಸ್ಟ್ರೈಟ್ ಹೋಗ್ತೀನಿ. ನೋಡಿ, ಇದೇ ಲೆಫ್ಟ್. ನಿಮಗಿಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇದೆ ಅಲ್ಲ, ನೋಡಿ ಈ ಕಡೆಯಿಂದ ಹೋದರೆ ನಮಗೆ ಡಿವಿಯೇಷನ್ ತಗೊಂಡ್ರೆ ನಾವು ಏರ್ಪೋರ್ಟಿಗೆ ಹೋಗ್ತೀವಿ. ಈಗ ನಾವು ಸ್ಟ್ರೈಟ್ ಹೋಗಿ ಇನ್ನೊಂದು ಟೋಲನ್ನು ದಾಟಬೇಕಾಗತ್ತೆ. ನೋಡಿ ಬಂದ್ವಿ ನಾವು. ಸೊ ಇನ್ನೊಂದು ಟೋಲನ್ನು ಇವಾಗ ನಾವು ದಾಟಿದ್ರೆ ನಂತರ ನಮಗೆ ಆ ಆದಿಯೋಗಿಗೆ ಹೋಗುವಂಥ ರೋಡಿಗೆ ನಾವು ಕನೆಕ್ಟ್ ಆಗ್ತೀವಿ. ನೋಡಿ, ಇವಾಗ ನಾವು ಟೋಲ್ನ ದಾಟ್ತಾ ಇದ್ದೀವಿ. ಇವತ್ತು ತುಂಬ ಜನ ಹೋಗ್ತಾ ಇದ್ದಾರೆ, ಅಲ್ಲಿ ತುಂಬಾ ರಶ್ ಇರುತ್ತೆ ಅಂತ ನಾವು ಕೇಳಿದ್ವಿ. ಆದರೂ ಇವತ್ತು ನಾವು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ಫಸ್ಟ್ ಡೇ, ಇವತ್ತೇ ಅದು ಲಾಂಚ್ ಆಗ್ತಾ ಇರೋದು. ಸಿ ಎಮ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಹೇಗಿದೆ ಅಲ್ಲಿ, ಎಷ್ಟು ಜನ ಇದ್ದಾರೆ, ಏನು ಕ್ರೌಡ್ ಇದೆ ನಮಗೆ ಒಂದು ಗೊತ್ತಿಲ್ಲ. ಆದರೂ ಹೋಗ್ತಾ ಇದ್ದೀವಿ, ನೋಡೋಣ. ಸೊ ಈಗ ನಾನು ನಿಮಗೆ ನೋಡಿ, ಇದೇ ರೋಡು. ಇಲ್ಲಿ ಸಿ ಎಮ್ದು ಎಲ್ಲ ಫೋಟೋ ಹಾಕಿದ್ದಾರೆ. ಬಟ್ ಸ್ಟಿಲ್ ಅದು ಯಾವ ಫಂಕ್ಷನ್ ಅಂತ ಗೊತ್ತಿಲ್ಲ. ಬಟ್ ಇವತ್ತು ಅಲ್ಲಿಗೆ ಸಿ ಎಮ್ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನೋಡಿ, ಈ ಜಾಗ ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಸಿಗುತ್ತೆ. ನೋಡಿ, ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವು ಗಮನಿಸಿದ್ರೆ ನಿಮಗೆ ರೈಲ್ವೆ ಟ್ರ್ಯಾಕ್ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿಂದ ನಾವು ಮುಂದೆ ಹೋದರೆ ಸೊ ಇದೇ ರೋಡು ನಾವು ಆದಿಯೋಗಿಗೆ ತಲುಪ್ಬೋದು. ನೋಡಿ, ಇಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಹಾಕಿದ್ದಾರೆ ಸದ್ಗುರು ಅವರು. ಸೊ ಆದಿಯೋಗಿ ಅಂತ ನಿಮಗೆ ಕಾಣ್ತಾ ಇದೆ ಅನ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ. ಇದು ನಾವು 2 ಟೋಲ್ಗಳನ್ನ ದಾಟಿ ಬರಬೇಕು, ಅದೊಂದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ನೋಡಿ, ಈಗ ಆಲ್ರೆಡಿ ಬಂದ್ವಿ, ತುಂಬ ಕಿಲೋಮೀಟ್ರ್ ಬಂದಿದ್ದೀವಿ ನಾವೀಗ ಆಲ್ರೆಡಿ. ಸೊ ಇಲ್ಲಿ ಒಂದು ಕಡೆ ಲೆಫ್ಟ್ ಡಿವಿಯೇಷನ್ ಬರುತ್ತೆ ನಮಗೆ. ಲೆಫ್ಟಿಗೆ ಇಲ್ಲೆಲ್ಲ ಪೊಲೀಸ್ ಎಲ್ಲ ನಿಂತಿದ್ದಾರೆ, ಮೋಸ್ಟ್ಲಿ ಇಲ್ಲೇ ಅನ್ಕೊಳ್ತೀನಿ. ಹೌದು, ಓಕೆ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಲೆಫ್ಟ್ ತಗೊಳ್ತಾ ಇದ್ದೀವಿ. ನಾವು ಸುಮಾರು ಒಂದು 20-25 ಕಿಲೋಮೀಟ್ರು ದಾಟಿ ಬಂದಿದ್ದೀವಿ. ನೋಡಿ, ಇಲ್ಲಿ ಒಂದು ಕಡೆ ಲೆಫ್ಟ್ ತಗೊಂಡ್ವಿ ನಾವು. 2 ಟೋಲ್ನ ದಾಟಾದ್ಮೇಲೆ ಲೆಫ್ಟ್ ತಗೊಂಡ್ವಿ, ಇಲ್ಲಿ ಬಂದ್ವಿ. ನೋಡಿ, ಇಲ್ಲೂ ಕೂಡ ಸುಮಾರು ದೂರ ಬಂದ ಮೇಲೆ ಈ ರೈಟ್ ಸೈಡಲ್ಲಿ ನಮಗೆ ನೀರು ನಿಂತಿರೋದೆಲ್ಲ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡೋಣ, ನಮಗೂ ತುಂಬ ಎಕ್ಸೈಟ್ ಆಗ್ತಾ ಇದೆ ಹೇಗಿರ್ಬೋದು ಅಂತ. ಸೊ ನಾವು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ನೋಡಿ, ಇದು ಮೈನ್ ಎಂಟ್ರೆನ್ಸು. ಇದು ತುಂಬ ದೊಡ್ಡದಾಗಿದೆ. ನಿಮಗೆ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ, ಬಟ್ ತುಂಬಾ ದೊಡ್ಡದಾಗಿದೆ. ನೀವು ಇಲ್ಲಿಗೆ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ. ನೋಡಿ, ಮೈನ್ ಎಂಟ್ರೆನ್ಸಲ್ಲಿ ಹೇಗಿದೆ ದ್ವಾರ ಅಂತ. ಸೊ ನೋಡಿ, ಅದೇ ಜಾಗ. ಸೊ ಅಲ್ಲಿಂದ ನಾವು ದಾಟಿ ಹೋಗಬೇಕು. ನೋಡಿ, ತುಂಬ ಜನ ಇದ್ದಾರೆ. ನಾವು ಮೋರ್ ದೆನ್ 2 ಅವರ್ಸ್ ವೆಯ್ಟ್ ಮಾಡಿದ್ವಿ. ನೋಡಿ, ಅಲ್ಲಿಂದ ನಾವು ಸುಮಾರು ಒಂದು 4 ಕಿಲೋಮೀಟ್ರು ಬಂದ್ವಿ. ಅಷ್ಟು ದೂರ ಬಂದ ಮೇಲೆ
ಈ ಸ್ಟೀಪ್ ಏರಿಯಾ ಅಂತ ಏನು ಕಾಣ್ತಾ ಇದೆ, ಈ ಜಾಗ ಕಾಣಿಸ್ತು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ. ನೋಡಿ ಇಲ್ಲಿ ಜನಗಳೆಲ್ಲ ಬಂದು ಇವತ್ತು ಕೂತ್ಕೊಂಡು ಆ, ಇದೊಂದು ಆದಿಯೋಗಿದು ಪ್ರತಿಮೆದೇನು ಅನಾವರಣ ಇದೆ. ಸೊ ಇವತ್ತು ಇಲ್ಲೆಲ್ಲ ವೀಕ್ಷಣೆಗೆ ಬರೋಕ್ಕೆ ಅರೇಂಜ್ ಮಾಡಿದ್ದಾರೆ. ನೋಡಿ ನಾವಿಲ್ಲಿ ಬಂದಿದ್ದೀವಿ. ಆದಿಯೋಗಿ ಇದು ಪ್ರತಿಮೆ ಏನು ನೀವು ನೋಡ್ತಾ ಇದ್ದೀರಾ ಶಿವಂದು. ಸೊ ಇದ್ರ ನಮಗೆ ಹಿಂಭಾಗದಿಂದ ಇವತ್ತು ನಮಗೆ ಪರ್ಮಿಷನ್ ಸಿಕ್ತು, ಅಲ್ಲಿಂದ ಬಂದ್ವಿ. ನೋಡಿ ಇದೇ ಎಂಟ್ರಿ, ಬರ್ತಾ ಇದ್ದೀವಿ. ಸೊ ನಾವು ಬ್ಯಾಕಿಂದ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಸದ್ಗುರು ಅವ್ರದ್ದು ಫಾಲೋವರ್ಸ್ ತುಂಬ ಜನ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಕೂಡ ಫಾಲೋವರ್ಸ್ ಆಗಿದ್ರು ಆಗಿರ್ತೀರಾ. ಸೊ ನೋಡಿ, ನಾನು ಕೂಡ ಅವ್ರದ್ದು ತುಂಬ ಕೆಲವು ಏನು ಸ್ಪೀಚ್ಗಳನ್ನ ನೋಡ್ತಾ ಇರ್ತೀನಿ, ಮತ್ತು ಅವ್ರನ್ನ ಫಾಲೋ ಕೂಡ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡ ಪ್ರತಿಮೆ ಇದು. ನಿಮ್ಗೆಲ್ರಿಗೂ ಗೊತ್ತು ಕೊಯಂಬತ್ತೂರಲ್ಲಿ ಒಂದು ಇದೇ ಪ್ರತಿಮೆ ಇದೆ ಅಂತ. ಕೊಯಂಬತ್ತೂರಲ್ಲಿ ಇರೋದಕ್ಕಿನ್ನ ಸ್ವಲ್ಪ ದೊಡ್ಡದು ಇದು ಅಂತ ನಾವು ಈಗ ಗೊತ್ತಾಗಿದೆ. ಸೊ ಇದ್ರದ್ದು ನಾವು ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ಸು ಎಲ್ಲ ಇನ್ನೂ ಇತ್ತೀಚೆಗೆ ಮುಗಿದಿದೆ. ಇಲ್ಲೂ ಕೂಡ ತುಂಬ ಜನಗಳೆಲ್ಲ ಆಕ್ಷೇಪ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿ. ಆದರೂ ಕೂಡ ಇದು ನಮ್ಗೆ ಗೊತ್ತಿರೋ ಹಾಗೆ ಇದು ಕೋರ್ಟಲ್ಲಿ ಕೊನೆಗೆ ಪರ್ಮಿಷನ್ ಸಿಕ್ಕಿ ಇದನ್ನು ಮಾಡಿದ್ದಾರೆ. ಇನ್ನು ನಾನು ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲೆಲ್ಲ ಆ, ಆದಿಯೋಗಿ ಭಕ್ತರು ಅಂತಲೂ ಹೇಳ್ಬೋದು, ಫಾಲೋವರ್ಸ್ ಅಂತಲೂ ಹೇಳ್ಬೋದು. ಅವರೆಲ್ಲ ತುಂಬ ಜನ ಬಂದಿದ್ದಾರೆ. ಆಮೇಲೆ ತುಂಬ ಕಡೆ ಟೆಂಟ್ಸ್ ಹಾಕಿದ್ದಾರೆ. ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಟ್ರಾಫಿಕ್ನ ಮೇಂಟೈನ್ ಮಾಡೋಕ್ಕೆ ಮೋರ್ ದ್ಯಾನ್ 500 ಕಿನ್ನ ನಾವು ಜಾಸ್ತಿ ನೋಡಿದ್ವಿ ಜನಗಳನ್ನ. ಕಂಪ್ಲೀಟ್ ಇವ್ರದೇ ಟೀಮ್ ಇದೆ. ಖುಷಿ ಆಯಿತು, ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಆದಿಯೋಗಿದು ಪ್ರತಿಮೆ ಇದೆ. ನೋಡಿ ಇಲ್ಲಿ ಸದ್ಗುರು ಅವ್ರದ್ದು ಫೋಟೋ ಇದೆ. ಇಲ್ಲಿ ಪೂಜೆ ಮಾಡುವಂತಹ ತುಂಬ ಸಾಮಗ್ರಿಗಳು ಇದೆ. ಸೊ ಕೆಲವೊಂದು ಮೆಡಿಟೇಷನ್ ರಿಲೇಟೆಡ್ ಏನೇನು ಬೇಕೋ ಅದು ಕೂಡ ಇಲ್ಲಿದೆ. ನೋಡಿ ತುಂಬ ಜನ ಸ್ಟೂಡೆಂಟ್ಸ್ಗಳೆಲ್ಲ ಬಂದಿದ್ದಾರೆ. ಇವರೆಲ್ಲ ಆದಿಯೋಗಿ ಅವ್ರದ್ದು ಟೀಮು, ಸದ್ಗುರು ಫಾಲೋವರ್ಸ್ ಇದ್ದಾರೆ. ಏನು ಬಿಸಿಲು ಏನು ನೋಡ್ತಾ ಇಲ್ಲ, ತುಂಬ ಜನ ಭಾಳ ಖುಷಿಯಿಂದ ಬಂದಿದ್ದಾರೆ. ನೋಡಿ ಇಲ್ಲಿ ಹೆಲ್ಪ್ ಡೆಸ್ಕ್ ಇದೆ, ಏನಾದರೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೆಲ್ಲ ಜನಗಳು ತುಂಬ ಜನ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಇಲ್ಲಿ ಯೋಗಾಸನದ್ದು ವಿಶೇಷತೆಗಳನ್ನ ಇಲ್ಲಿ ಕಾಣ್ಬೋದು. ಆ್ಯಂಡ್ ಇದು ಈಶಾ ಫೌಂಡೇಶನ್ ಬಗ್ಗೆ ಏನೇನು ಡೀಟೇಲ್ಸ್ ಬೇಕು ಅದರದ್ದು ಬುಕ್ಸ್ ಇದೆ. ಇಲ್ಲಿ ಡೊನೇಷನ್ ಇದೆ, ಡೊನೇಷನ್ ಮಾಡೋ ಅಂಥವ್ರು ಡೊನೇಟ್ ಮಾಡ್ಬೋದು. ಆ್ಯಂಡ್ ನೋಡಿ ಈ ಕಡೆ ಎಲ್ಲ ನೋಡಿ ತುಂಬ ಜನ ಇದ್ದಾರೆ. ಆಲ್ರೆಡಿ ಕೆಲವರು ನಾವು ಮೆಡಿಟೇಷನ್ ಮಾಡೋದು ನೋಡಿದ್ವಿ. ನೋಡಿ ಇಲ್ಲಿ ಸದ್ಗುರು ಫೋಟೋ ತುಂಬ ಚೆನ್ನಾಗಿದೆ. ಸದ್ಗುರುಗಳ ಬಗ್ಗೆ ನಿಮಗೆ ತುಂಬ ಹೇಳ್ಬೋದು ಹೇಳಕ್ಕೆ ಹೋದರೆ. ನೋಡಿ ಇವ್ರು ಯಾರೋ ಬರ್ತಾರೆ, ನೋಡಿ ಹೀಗೆಲ್ಲ ಮಾಡ್ತಾರೆ ಕೆಲವರು ವಿಡಿಯೋಸ್ ಮಾಡುವಾಗ. ಕ್ರೇಜ್ ಅವ್ರಿಗೆ, ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಡ್ಡ ಬಂದು ಹೋ ಅಂತ ಹೇಳೋದ್ರು. ದಟ್ ಇಸ್ ಫೈನ್. ನೋಡಿ ಇಲ್ಲಿ ನಾವು ಬಂದ್ವಿ, ನಾವು ಹಿಂಭಾಗದಿಂದ ಎಂಟ್ರಿ ಕೊಟ್ಟಿದ್ವಿ. ಇವಾಗ ಮುಂದೆ ಬಂದಿದ್ದೀವಿ. ಎಷ್ಟು ದೊಡ್ಡ ಸ್ಪೇಸ್ ಇದೆ ಅಂತ ಅಂದರೆ ಇಲ್ಲಿ ತುಂಬ ಜನಗಳು ಸೇರೋ ಅಂಥ ಜಾಗ. ಮೋರ್ ದ್ಯಾನ್ 50,000 ಚೇರ್ಸ್ಗಳು ಹಾಕಿದ್ದಾರೆ ನಮ್ಗೆ ಗೊತ್ತಿರೋ ಹಾಗೆ. ನೋಡಿ ಇಲ್ಲೆಲ್ಲ ನೀವು ವೀಕ್ಷಣೆ ಮಾಡ್ಬೋದು. ನೋಡಿ ಇಲ್ಲಿಂದ ಆದಿಯೋಗಿ ಪ್ರತಿಮೆ ಹೇಗೆ ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತು, ಇದು ಕೊಯಂಬತ್ತೂರಲ್ಲಿ ಒಂದಿದೆ, ಮತ್ತು ಇಲ್ಲಿ ಕರ್ನಾಟಕ ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದಿದೆ. ಸೊ ಇದರಲ್ಲಿ ಕೆಲವುದು ಡಿಫ್ರೆನ್ಸಸ್ಗಳು ಹೇಳ್ತೀನಿ ನೋಡಿ. ಜಗ್ಗಿ ವಾಸುದೇವನ್ ಅವರು ಇದನ್ನು ಡಿಸೈನ್ ಮಾಡಿದ್ದು. ಎರಡೂ ಕೂಡ ಇಲ್ಲಿದು ಮತ್ತು ಕೊಯಂಬತ್ತೂರದು ಎರಡು 112 ಫೀಟ್ ಇದೆ. ಆದರೆ ಕೊಯಂಬತ್ತೂರದ್ದು ಲೆಂತ್ 147 ಫೀಟ್ ಬಂದರೆ ಇದು 150 ಬರುತ್ತೆ. ವಿಡ್ತು ಅಲ್ಲಿದು 82 ಫೀಟ್ ಇದ್ದರೆ ಇಲ್ಲಿ 85 ಫೀಟ್ ಇದೆ. ಅದು 2017ರಲ್ಲಿ ಅಲ್ಲಾಗಿದ್ದು ಕೊಯಂಬತ್ತೂರಲ್ಲಿ. ಇಲ್ಲಿ ಕರ್ನಾಟಕದಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದು 2023ಕ್ಕೆ. ಸೊ ಇದಿಷ್ಟು ಕೆಲವು ಡಿಫ್ರೆನ್ಸಸ್ಸು. ಸೊ ಆಲ್ಮೋಸ್ಟ್ ನೀವು ಈಕ್ವಲ್ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಿಟ್ಟರೆ ಇಲ್ಲಿ ಬೆಂಗಳೂರಲ್ಲಿರುವಂಥದ್ದೇ ಸ್ವಲ್ಪ ದೊಡ್ಡದು ಅಂತ ಕೂಡ ನಾವು ಕನ್ಸಿಡ್ರೇಷನ್ ಮಾಡಿದಾಗ ಹೇಳ್ಬೋದು. ಯಾಕೆ ಅಂತಂದರೆ ವಿಡ್ತ್ ಒಂದು 3 ಫೀಟ್ ಇಲ್ಲಿ ಲೆಂತ್ ಇದೆ, ಜಾಸ್ತಿ ಇದೆ. ಹಾಗೆ ಲೆಂತ್ ಕೂಡ ಅಲ್ಲಿದು 147 ಇದ್ದಾಗ ಇಲ್ಲಿ 150 ಇದೆ. ಸೊ ಅಲ್ಲಿ ನೋಡಿ ಸೂರ್ಯ ಮತ್ತು ಶಿವ. ಸೊ ಇದೊಂದು ಒಳ್ಳೆ ವ್ಯೂ, ಶಿವನ ಮೇಲೆ ಚಂದ್ರ. ನೋಡಿ ಇಲ್ಲಿ ಅದರ ಆಪೋಸಿಟಲ್ಲಿ ಒಂದು ನಿಮಗೆ ಒಂದು 100 or 200 ಮೀಟರ್ಸ್ ಆಪೋಸಿಟಲ್ಲಿ ಇಲ್ಲಿ ಒಂದು ಪ್ರತಿಷ್ಠಾಪನೆ ಆಗಿದೆ. ಏನು ಅಂತ ತೋರಿಸ್ಬಿಡ್ತೀನಿ. ಇಲ್ಲಿಗೆ ಹೋಗ್ತಾ ಇದ್ದೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ನೋಡಿ, ಸೊ ಇಲ್ಲಿ ನಾಗದೇವತೆಯನ್ನು ಕಾಣ್ತಾ ಇದ್ದೀವಿ ನಾವು. ನೋಡಿ
ನೋಡಿದ್ರಾ? ಸೊ ಅದೊಂದಿದೆ. ಇದಕ್ಕೆ ಆಪೋಸಿಟ್ ಆಗಿ ಕರೆಕ್ಟಾಗಿ ಮಾಡಿದ್ದಾರೆ ಅದನ್ನ. ಸೊ ಇಲ್ಲಿಂದ ಇವಾಗ ನಾನು ನಾಗದೇವತನ ನೋಡೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬಾ ಜನ ಫಾರಿನರ್ಸು ಎಲ್ಲರೂ ಬಂದಿದ್ದಾರೆ. ಸೊ ಇವಾಗ ನಾವು ಇದನ್ನ ದಾಟಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಅಂತ. ಇನ್ನೇನು ಒಂದು 3-4 ಗಂಟೆಯಲ್ಲಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ನಾನು ಅವಾಗ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ, ಸೊ ಇವಾಗಲೇ ಬೇಗ ಸ್ವಲ್ಪ ಮುಂಚಿತವಾಗಿ ಬಂದು ಹೇಗೆ ಇಲ್ಲಿಗೆ ಬರೋದು ಆದಿಯೋಗಿ ಹತ್ರ, ಮತ್ತೆ ಇಲ್ಲಿ ಹೇಗಿದೆ ಪ್ಲೇಸ್ ಅನ್ನೋದನ್ನ ತೋರ್ಸಕ್ಕೆ ಅಂತ ಮಾಡಿದೆ. ನೋಡಿ, ಜನಗಳೆಲ್ಲ ಆಲ್ರೆಡಿ ತುಂಬಾ ಜನ ಬರ್ತಾ ಇದ್ದಾರೆ. ತುಂಬಾ ರಶ್ ಆಗ್ತಾ ಇದೆ. ಸೊ ಇನ್ನ ನಾವು ಮಧ್ಯಾಹ್ನ ಇಲ್ಲಿ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ತಲುಪಿದಾಗ್ಲೇನೆ, ಇಲ್ಲ ನೋಡಿ, ಇಲ್ಲಿ ಮೆಡಿಕಲ್ ಸ್ಟೋರ್ಸ್ ಇದೆ. ಏನಾದರೂ ಎಮರ್ಜೆನ್ಸಿ ಬೇಕು ಅಂತ ಅಂದ್ರೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಇದೊಂದು ನೋಡಿ ಬಹಳ ಖುಷಿ ಆಯ್ತು. ಟ್ರಾಫಿಕ್ ಪೊಲೀಸ್ ಎಷ್ಟು ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರೆ, ಆ ಥರ ನಿಂತ್ಕೊಂಡು 500 ಜನ ಹ್ಯಾಂಡಲ್ ಮಾಡಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಂಗಳೂರಿನ ಆದಿಯೋಗಿ ಜರ್ನಿ ಹೇಗಿತ್ತು, ಮತ್ತೆ ಇವತ್ತಿನ ಕಾರ್ಯಕ್ರಮಗಳೆಲ್ಲ ಹೇಗೆ ನಡೀತಾ ಇದೆ. ಸೊ ನೋಡಿ, ನಾವಿದೆಲ್ಲ ಮುಗಿಸಿ ಬರೋದ್ರೊಳಗಡೆ ಈವ್ನಿಂಗ್ ಆಗೋಯ್ತು. ಸೊ ಆಲ್ಮೋಸ್ಟ್ ಅಲ್ಲಿಗೆ ಹೋಗಿರೋರು ಅಲ್ಲೇ ಉಳ್ಕೊಂಡ್ರು. ಬೆಳಗಿನ ಜಾವ ಬರೋ ಥರ ಆಗಿದೆ ಅಂತ ಗೊತ್ತಾಯ್ತು. ನೋಡಿ, ನಾವು ಬರೋಕ್ಕೆ ಇಷ್ಟೊತ್ತಾಯ್ತು. ರಾತ್ರಿ ನಾವು ಮನೆ ತಲುಪಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.